3 times workshop. నేను చిన్న ఆనందంగా క్రియేట్ చేసి 40 minutes పార్కింగ్ ತಯಾರಾಗಿರುವಂತಹ ಸಿನಿಮಾ ಮೊದಲನೇ ಪತ್ರಿಕಾಗೋಷ್ಠಿ ಇದು. ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ, ಚಿತ್ರತಂಡಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತು ನಮ್ಮ ಸಿನಿಮಾದ ಈ ಒಂದು ಮೊದಲನೇ ಹಾಡು ಬಿಡುಗಡೆ ಆಗ್ತಾ ಇದೆ. ಸೊ ಹೆಸರಲ್ಲೇ ವಿಜಯ್ ಇದೆ. ವಿಜಯ್ ಕುಮಾರ್ ಡೈರೆಕ್ಟ್ ಮಾಡಿರೋ 3ನೇ ಸಿನಿಮಾ. ಹ್ಯಾಟ್ರಿಕ್ ಹೊಸಲಿದ್ದಾರೆ. ಆ್ಯಂಡ್ ಇವತ್ತು ವಿಜಯ್ ಅನ್ನೋ ಹೆಸರು ಇಡೀ ದೇಶ ಏನು ಮಾತಾಡ್ತಿರ್ತಾರೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಅಗೇನ್ ವಿಜಯ್ ಹೆಸರು ಸೊ ಆ ಥರದೊಂದು ವೈಬ್ ಇರುವಂಥ ಒಂದು ಹೆಸರು. ಅವರ ನಿರ್ದೇಶನದ 3ನೇ ಸಿನಿಮಾ ಇವತ್ತು ತುಂಬಾ ವಿಶೇಷತೆ ಇದೆ. ಸಿಟಿ ಲೈಟ್ಸ್ ಹೇಳೋ ಹಾಗೇನೆ, ಹೆಸರು ಹೇಳೋ ಹಾಗೇನೆ ಎಲ್ಲ ಲೈಟ್ಸ್, ತುಂಬಾ ಲೈಟ್ಸ್ಗಳಿದ್ದಾವೆ ಸಿಟಿ ಲೈಟ್ಸ್ ಅಲ್ಲಿ. ತುಂಬಾ ಕಲರ್ಫುಲ್ ಲೈಟ್ಸ್ ಇದಾವೆ. ಆ ಲೈಟ್ಸ್ ನ ಆ ಪವರ್ ಇಂಜಿನ್ ವಿಜಯ್ ಕುಮಾರ್ ಅವರು. ಸೊ ಅವ್ರಿಗೆ ಟೇಕ್ ಓವರ್ ಮಾಡ್ತೀನಿ, ಅವರೆಲ್ಲ ಮಾತಾಡ್ತಾರೆ. ವಿಜಯ್ ಸರ್ ಬರಲಿ ಅಂತ ಕೇಳ್ಕೊತೀನಿ. ಹೀರೋ ಹೀರೋಯಿನ್ ಮಾತ್ರ ಇರಲಿ, ಮಿಕ್ಕಿದವರೆಲ್ಲ ಬರಲಿ. ಯಾಕೆ ಅವ್ರು ದೊಡ್ಡ ದೊಡ್ಡ ಲೈಟ್ ಅವರು. ಈ ಸರಿ ಎಲ್ಲ ಒಂದಷ್ಟು ಹೊಸ ಪ್ರತಿಭೆಗಳಂದರೆ ಹೊಸ ಲೈಟ್ಸು, ಇವ್ರ ಲೈಫೆಲ್ಲ ದೊಡ್ಡ ದೊಡ್ಡ ಲೈಟ್ಗಳಾಗಿ ದಾರಿ ಕಾಣ್ತಾ ಇರಲಿ ಅನ್ನೋ ಆಸೆ. ನಾವೆಲ್ಲ ಅಳುಬಿದ್ದೀವಿ, ನಾನು, ಶಿವಸೇನಾ, ಗಿರಿ, ಮಾಸ್ತಿ, ನಾವೆಲ್ಲ ಅಳುವರು. ಒಂದಷ್ಟು ಹೊಸ ಲೈಟ್ಸ್ಗಳನ್ನ ಇಟ್ಟಿದ್ದೀವಿ ಇಲ್ಲಿ. ಸೊ ನೀವು ಒಬ್ಬೊಬ್ಬರೇ ಪರಿಚಯ ಮಾಡಿಕೊಂಡು ತುಂಬ ಚಿಕ್ಕದಾಗಿ ಮಾತಾಡಿ ಮುಗಿಸೋಣ, ಸಾಂಗ್ ರಿಲೀಸ್ ಮಾಡ್ಬೋದು. ಹಾಯ್, ನಾನು ಭುವನ ಅಂತ. ಸೊ ವಿಜಯನ ನನಗೆ ಪೊಲೀಸ್ ಪಾರ್ಟ್ ಕೊಟ್ಟಿದ್ದಾರೆ. ಅದೆಲ್ಲ ಹೇಳಂಗಿಲ್ಲ. ನಾನು ಹೇಳೋದು ಪೊಲೀಸು, ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ ಹೇಳೋ ಅಂತ ನೋಡ್ದ ನೀನು. ಸರ್ ಮತ್ತೆ ಹೇಳಿ ಏನೇನು ಹೇಳಬೇಕು ಅಂತ ಹೇಳ್ಬಿಡ್ತೀವಿ. ಈ ಕ್ಯಾರೆಕ್ಟರ್ ಹೇಳ್ಬೇಡ ಅಷ್ಟೇ. ಅಷ್ಟೇ, ಓಕೆ. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ವನಿತಾ. ತುಂಬ ಜಾಸ್ತಿ ಓದ್ಕೊಂಡು ಸುಸ್ತಾಗಿದ್ದಾರೆ. ಬಂದ್ರಪ್ಪ ಇಲ್ಲ, ನನ್ನ ಹೊಸ ಫ್ರೆಂಡ್ಸ್ ಇವರು, ನನ್ನ ಮನೆ ಹತ್ರ ಫ್ರೆಂಡ್ಸ್ ಆಗಿರೋದು. ಯಾವಾಗಲೂ ಕೇಳ್ತಾರೆ, ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವುದು, ನೆಕ್ಸ್ಟ್ ಸಾಂಗ್ ಯಾವುದು, ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ಅವ್ರು ಹೇಳಿದೆ, ನಾಳೆ ಬನ್ನಿ ಒಂದು ಸಾಂಗ್ ರಿಲೀಸ್ ಮಾಡಿಸ್ತೀನಿ ಅಂತ. ಸೊ ಇವಾಗ ನೀವೇ ಸಾಂಗ್ ರಿಲೀಸ್ ಮಾಡ್ಬೇಕಣ್ಣ. ನೀವೇ ಏನು ಹೇಳ್ಬೇಕಾದ್ರೆ ಪ್ರವೀಣ್? ಸಾಂಗ್ ಲಾಂಚ್ ಅಂತ, ಸಿಟಿ ಲೈಟ್ಸ್ ಸಾಂಗ್ ಲಾಂಚ್ ಅಂತ ಹೇಳ್ತೀರಾ? ಆಯ್ತು, ಸಿಟಿ ಲೈಟ್ಸ್ ಸಾಂಗ್ ಲಾಂಚ್. ರೆಡಿ, 1 2 ಬಾವಾ ಬಾವಾ ಹೇಳಪ್ಪ. ಬಾವಾ ಬಾವಾ ಸಾಂಗ್ ಲಾಂಚ್ ಅಂತ ಹೇಳ್ತೀರಾ? ಓಕೆ, ರೆಡಿ ರೆಡಿ. ಥ್ಯಾಂಕ್ ಯು. 85, ಓಕೆ, 100 ಇದೆಯಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಗೆ ಆಗತ್ತೆ ತಿಳಿದಿರಂಗೆ ನಾನು ಸಲಗ, ಭೀಮಾ ಮತ್ತು ಸಿಟಿ ಲೈಟ್ಸ್ ನಾನು ಮಾಡುವಂಥ ಯಾವುದೇ ನಿರ್ದೇಶನ ಸಿನಿಮಾ ಆಗಲಿ ಹೊಸಬರಿಗೆ ಮತ್ತು ಅದರದ್ದು ಕಷ್ಟಪಡ್ತಿರೋರಿಗೆ ಅವಕಾಶ ಮಾಡಿಕೊಡೋದು ಯಾವಾಗಲೂ ನನ್ನ ಅಭ್ಯಾಸ. ನನ್ನಂಗೆ ಇನ್ನೊಬ್ಬರು ಕಷ್ಟಪಡೋ ಮೇಲೆ ಬರಬೇಕು ಅನ್ನೋ ಆಸೆಗೆ. ಸೊ ಹಾಗಾಗಿ ಈ ಸರ್ತಿ ನಾನು ಸಲಗ ಮಾಡಿದಾಗ ಯಲ್ಲಾಪುರದಿಂದ ಸಾಂಗ್ಸ್, ಅಲ್ಲಿಂದ ಟ್ರೈಬಲ್ ಸಾಂಗ್ ತೊಗೊಂಡ್ಬಂದಿದ್ದೆ. ಭೀಮಾ ಮಾಡಿದಾಗ ನಾಗರಹೊಳೆಯಿಂದ ಒಂದು ಸಾಂಗ್ ತಂದಿದ್ದೆ. ಈ ಸರ್ತಿ ಏನು ಸಾಂಗ್ ಮಾಡಬೇಕು, ಯಾವ ಥರದ್ದೇನೋ ಹೊಸದೊಂದು ಸಾಂಗ್ ಕ್ರ್ಯಾಕ್ ಮಾಡಬೇಕಲ್ಲ ಅನಿಸಿದಾಗ ನನಗನ್ಸಿತ್ತು ನಮ್ಮ ತಾಲೂಕಿನ ಪ್ರತಿಭೆ, ನಮ್ಮ ತಾಲೂಕಲ್ಲೇ ನಾವು ಬೆಳೆದು ಬಂದಂಥ ಸುತ್ತಮುತ್ತ ಊರುಗಳಲ್ಲಿ ಆಡುವಂಥ ಒಂದು ಭಾಷೆ, ಈ ಭಾಷೆನ ತುಂಬ ಸರಾಗವಾಗಿ ಮಾತಾಡುವಂಥ ಒಂದು ಯುವ ಪ್ರತಿಭೆ ನಮ್ಮ ಅಂಕಿತ್ ಭಾವ ಅಂತ ಹೆಸರಿಟ್ಟಿದ್ದೀನಿ ನಾನು ಅವ್ರಿಗೆ. ಅಂಕಿತ್ ಭಾವ ಅಂತ ಹೆಸರಿಟ್ಟಿದ್ದೀನಿ. ತುಂಬ ನಮ್ಮ ಆನೇಕಲ್ನಲ್ಲಿ 2 ಪ್ರತಿಭೆ, ಒಂದು ರಾಹುಲ್ ಡಿಟ್ಟೋ, ಅದಾದಮೇಲೆ ನಮ್ಮ ಅಂಕಿತ್ ಭಾವ 2ನೇ ಪ್ರತಿಭೆ ಇವತ್ತು ಹೊಸದಾಗಿ ಹೊರಗಡೆ ಬರ್ತಾ ಇದೆ. ಸೊ ಹಾಗಾಗಿ ನಾನು ಕೇಳೋದು ಒಂದೇ, ನಾನು ಎಲ್ಲ ತಾಲೂಕಿನಲ್ಲಿ ಇರುವಂಥ ಎಂಥ ಟ್ಯಾಲೆಂಟೆಡ್ಸ್ ಇದ್ರೂ ನಾವು ಮಾಡೋ ಸಿನಿಮಾ ಬಂದು ಒಂದು ಅವಕಾಶ ಕೇಳಿದ್ರೆ ಕರೆಕ್ಟಾಗಿ ಅನಿಸುತ್ತೆ. ಅಂದರೆ ಇಲ್ಲಿಂದ ಇರೋದು ಉತ್ತರ ಕರ್ನಾಟಕದವರೆಗೂ ಎಲ್ಲಾದರೂ ಸರಿ, ಇಡೀ ಕರ್ನಾಟಕದಾದ್ಯಂತ ಯಾರೇ ಆಗಿರಲಿ ಬಂದು ನಮ್ಮ ಆಫೀಸಲ್ಲೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ರಿಗೂ ಅವಕಾಶ ಮಾಡಿಕೊಡುವಂಥ ಮನಸ್ಸು ನಮಗೆ, ನಮ್ಮ ತಂಡಕ್ಕಿದೆ. ಅಥವಾ ಯಾರೋ ತಿಳಿಸ್ತಾರೆ ಕೂಡ ನಮಗೆ, ಅದನ್ನು ನಾವು ವಾಡಿಕೆ ಥರ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಇಲ್ಲಿರೋರು ಮಾತ್ರ ಅವಕಾಶ ಕೊಡ್ತಾರೆ, ಹೊರಗಡೆ ಇರೋರು ಕೊಡಲ್ಲ ಅನ್ನೋ ಮಾತು ಕೂಡ ಯಾರು ಆಡ್ಕೊಳ್ಳೋದು ಬೇಡ. ಯಾರೇ ಇರಲಿ ಬರ್ಬೋದು ಟ್ಯಾಲೆಂಟೆಡ್ಸ್. ನನಗೆ ಅಂಕಿತ್ತು
ಹೊಸದೊಂದು ಚಾಲೆಂಜ್ ಅನಿಸಿದ್ದು ಸೌಂಡು. ಮತ್ತು ನಾನು ಚರಣು ಎಲ್ಲ ಕೂತಾಗ ಅಂಕಿತ್ ಹತ್ರ ಮಾತಾಡ್ತಾ ಇದ್ವಿ. ಅಂಕಿತ್, ನಿನಗೆ ಈ ಸಿನಿಮಾ ಬಗ್ಗೆ ಏನನ್ನಿಸ್ತು, ಈ ಸೌಂಡ್ ಬಗ್ಗೆ ಏನನ್ನಿಸ್ತು, ನೀನು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಸುಮಾರು ಒಂದು 8 ವರ್ಷದಿಂದ ಈ ರ್ಯಾಪ್ ಸಾಂಗ್ ಮಾಡ್ಕೊಂಡು ಬರ್ತಿದ್ದೆ. ಮತ್ತು ಈ ಸಾಂಗ್ ಮಾಡಬೇಕಾದ್ರೆ ಉದ್ದೇಶ ಏನಂದರೆ ವಿಜಯಣ್ಣನೇ. ನನ್ನದೊಂದು ಸಾಂಗ್ ರಿಲೀಸ್ ಆಗಿತ್ತು, ಯಾವುದಂದರೆ ಒಂದು ವಾರಡಿ ಅಂತ. ಆ ಸಾಂಗ್ ರಿಲೀಸ್ ಆದಾಗ ಅದರೊಂದು ಪಾರ್ಟ್ ಇದೆ, ನಾನು ತಿಂಡ್ರದ್ದು ಶೀಶ್ ಕಳಿ ಬಳಕ್ ಮಾವು ಹೆಂಗೇರಿಯಾ ಕೆರೆ ಪ್ರೇಮಿ ಅಂತ ಒಂದು ಸಾಂಗ್. ಅದು ತುಂಬ ವೈರಲ್ ಆಯಿತು. ಆಮೇಲೆ ವಿಜಯಣ್ಣ ಅವ್ರು ಬಂದು ಅವ್ರ ಟೀಮ್ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಫ್ರೆಂಡ್ಸ್ ಎಲ್ಲ ನಂಬಿರಲಿಲ್ಲ. ನಾವು ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮದೊಂದು ಟೀಮ್ ಇದೆ, ಕಲೆ ಕ್ರಿಮಿನಲ್ಸ್ ಅಂತ ಒಂದು ಟೀಮ್. ಆ ಟೀಮ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡೋ ಟೈಮಲ್ಲಿ ಯಾರು ಬಂದಿದ್ದೀರಾ ಆ ಟೀಮಿಂದ? ಬನ್ನಿ, ಆ ಟೀಮ್ ಜಲ್ದಿ ಬನ್ನಿ, ಬನ್ನಿ ಮಾತಾಡ್ತಾ ಇರ್ತೀನಿ. ಬಾಮ್ಮ, ಟೀಮ್ ಫುಲ್ ಮಾಡ್ರಪ್ಪ. ಆ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಸ್ಟಾರ್ಟಿಂಗ್ ನಂಬಿರಲಿಲ್ಲ. ನಾನು ನಮಗೆಲ್ಲ ಎಲ್ಲಿ ಕೊಡ್ತಾರೆ, ನಮಗೆಲ್ಲ ಎಲ್ಲಿ ಅಂತ ಸುಮ್ಮನೆ ಅದೋ ಫೇಕ್ ನ್ಯೂಸ್ ಇರ್ಬೋದು ಅಂತ ನಾನು ಸುಮ್ಮನೆ ಅದೇ. ಅದಾದ್ಮೇಲೆ ನಂತರ ಇನ್ನೊಂದು ದಿನ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ಡೈರೆಕ್ಟ್ ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಫ್ರೆಂಡ್ ಹೇಳಿದ್ದ, ಮಚ್ಚಿ ಇದಿಲ್ಲ ನಿಜ, ಇದು ವಿಜಯಣ್ಣ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಹೋಗ್ಬೇಕು ಅಂತ ಹೇಳಿದಾಗ ಡೈರೆಕ್ಟಾಗಿ ಒಂದಿನ ಹೋಗಿದ್ರು ವಿಜಯಣ್ಣ ಹತ್ರ. ನೀವು ನಂಬಲ್ಲ, ಸ್ಟಾರ್ಟಿಂಗ್ ದಿನ ಹೋದಾಗ ನಂಗೆ ನನ್ನ ತಲೆನೇ ಓಡಿಲ್ಲ. ನನಗೆ ವಿಜಯಣ್ಣ ಮುಂದೆ ಕೂತಿದ್ದಾರೆ, ಹೋಗಿ ಫಸ್ಟು ಕಾಲಿಗೆ ಬಿದ್ದು ನಮಸ್ಕಾರ ತೊಗೊಂಡು ವಿಜಯಣ್ಣ ಕೇಳೋಣ ಏನಣ್ಣ ಅಂತಂದ್ರೆ ಫಸ್ಟು ಕೂತ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಸಾಂಗ್ ಪ್ಲೇ ಮಾಡಿದ್ರು. ಯೂಟ್ಯೂಬಲ್ಲಿ ಸಾಂಗ್ ಪ್ಲೇ ಮಾಡಿ ನನಗೆ ಇದು ಇಷ್ಟ ಆಯ್ತು, ಲೈನು ಒಂದು ಮಾಡಬೇಕಲ್ಲ ಅಂದ್ರೆ ನಾನು ಏನೋ ಸುಮ್ಮನೆ ಕಳೆದ ಏನೋ ಒಂದು ಅಪ್ರಿಷಿಯೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ದೇವರಣ್ಣ ಈ ಥರ ಅಪರ್ಚುನಿಟಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಣ್ಣ, ನಮ್ಮ ಟೀಮ್ ಪ್ರಕಾರ ಟೀಮ್ ಮುಖಾಂತರ ಎಲ್ರಿಗೂ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮತ್ತೆ ಆಮೇಲೆ ಇದು ಹಂಗೆ ಪ್ರೋಸೆಸ್ ಆಗಿದ್ದು. ಅದಾದ್ಮೇಲೆ ಚರಣ್ ಸರ್ ಹತ್ರ ಹೋಗಿ ಸುಮಾರು ಒಂದು 4-5 ವೇರಿಯೇಷನ್ ಸಾಂಗ್ ಕಳಿಸಿದ್ದೆ ಅಣ್ಣನಿಗೆ. ಒಂದು 2-3 ದಿವಸದಲ್ಲಿ ಅಣ್ಣ ಸ್ವಲ್ಪ ಎಲ್ಲ ಪಿಕಪ್ ಮಾಡಿ ಎಲ್ಲ ಕರೆಕ್ಷನ್ಸ್ ಮಾಡಿ ಲಿರಿಕ್ಸ್ಗೆ ಅಣ್ಣನೂ ತುಂಬ ಸಪೋರ್ಟ್ ಮಾಡಿದ್ರು. ಇಲ್ಲ ಅಂದರೆ ಔಟ್ಪುಟ್ ಬರ್ತಿದ್ದಿಲ್ಲ ಲಿರಿಕ್ಸ್ಗೆ. ಸೊ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನನ್ನ ಫೇವ್ರೆಟ್ ಡೈರೆಕ್ಟರ್, ಮ್ಯೂಸಿಕ್ ಡೈರೆಕ್ಟರ್ ಚರಣ್ ಸರ್. ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ವರ್ಕ್ ಮಾಡೋದು ನನಗೊಂದು ಕನಸು, ಡ್ರೀಮ್ ಇತ್ತು. ಸೊ ತುಂಬ ಕನಸು ನಿನ್ಸಾಯಿತು ಅಂತ ಹೇಳ್ತಾ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಚರಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ವಿನಯ್ ಸರ್ ಮತ್ತು ಮೋನಿಶಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಮ್ಯಾಮ್. ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಸರ್ ಇಬ್ಬರಿಗೂ. ಆ್ಯಂಡ್ ಮತ್ತು ಇನ್ನೊಂದು, ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಶ್ರೀ ಅಂತ ಒಂದು ಫಿಲಮ್, ವಿಜಯ ರಾಘವೇಂದ್ರ ಸರ್ ಅವ್ರದ್ದು ಒಂದು ಫಿಲಮಲ್ಲಿ ವಿಜಯ್ ಸರ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ತಾಯಿ ಅವರೆಲ್ಲ ತೋರಿಸ್ತಿದ್ರು. ಆ ಫಿಲಮ್ ಅದು ಮುಂಚೆ ಪ್ಲೇ ಮಾಡಿಬಿಟ್ಬಿಡೋರು, ಯಾಕಂದರೆ ಅದೊಂದು CD ಇತ್ತು ಅಷ್ಟೇ ನಮ್ಮ ಮನೇಲಿ ಆ ಟೈಮಲ್ಲಿ ವಿಜಯ್ ಸರ್ನ ವಿಲನ್ ಕ್ಯಾರೆಕ್ಟರ್ ನೋಡಿದ್ದೆ. ಒಂದು ಏಜ್ ಬರ್ತಾ ಅವ್ರದ್ದು ಫಾಲೋ ಮಾಡ್ತಾ RX ಸೂರಿ, ಶಿವಾಜಿನಗರ ಇಂಥ ಫಿಲಮ್ ನೋಡ್ಕೊಂಡು ಬಂದಿರೋರು. ತುಂಬ ಖುಷಿ ಆಗ್ತಿದೆ ನಾನು ನಿಮ್ಮ ಜೊತೆ ಕೆಲಸ ಮಾಡಿದ್ದು. ಮತ್ತು ವಿಜಯಣ್ಣಗೆ ಸ್ಪೆಷಲಿ ವಿಜಯಣ್ಣ ಥ್ಯಾಂಕ್ಸ್ ಹೇಳ್ತಾ ಅಣ್ಣ ತುಂಬ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ತಾಯಿನ ಕೈ, ಅಮ್ಮನ ಕೈ. ಅಮ್ಮ ಬನ್ನಿ. ಯಾವಾಗಲೂ ಹೊಸ ಪ್ರತಿಭೆ ಮೇಲೆ ಬರ್ತಂದಾಗ ಅವ್ರ ತಾಯಿಗೆ ತುಂಬ ಖುಷಿ ಇರುತ್ತೆ. ಅವಾಗ ಅವ್ರ ತಾಯಿ ಅದಕ್ಕೋಸ್ಕರ ಬಂದಿದ್ದಾರೆ. ಮನುಷ್ಯ ಅವ್ರ ತಾಯಿಗೆ ಒಂದು ಹಾರ ಹಾಕು, ಅವ್ರ ಮಗನಿಗೆ ಒಳ್ಳೇದಾಗಲಿ ಅಂತ ಆಸು. ಯಾಕೆಂದರೆ ಆ ತಾಯಿ ಬೆಲೆ ನಾವು ಕಟ್ಟಕ್ಕಾಗಲ್ಲ, ಆ ತಾಯಿ ಮಾತ್ರ ಗೊತ್ತು ಅದೆಷ್ಟು ಅಂತ. ತುಂಬ ಆಸೆಯಿಂದ ಬಂದಿದ್ದಾರೆ. ಚರಣ್ ಎಲ್ಲಿ? ಚರಣ್ ಬಾ. ಚರಣ್ ಪ್ಲೀಸ್ ಬಾ. ಚರಣ್ ನಿಮಗೆ ಬೇಕು. ನಮ್ಮೆಲ್ಲರ ಆಪತ್ ಬಾಂಧವ, ಅನಾಥ ರಕ್ಷಕ, ಸದಾ ನಮ್ಮನ್ನು ಕಾಯುವ ತಂದೆ, ನಮಗೆ ಹಿಂದಲ್ಲಿ ಮುಂದೆ ನಿಂತು ಕಾಪಾಡೋದು. ಸೊ ಅದೆಲ್ಲ ಓಪನ್ ಸ್ಟೇಜಲ್ಲಿ ಹೇಳ್ತೀವಿ. ಸೊ ಅದನ್ನೇ ದಯವಿಟ್ಟು ಅಡ್ವಾಂಟೇಜ್ ತಗೊಂಡು ಈ ಸಾಂಗ್ಸ್ ಎಲ್ಲ ಲೇಟಾಗಿ ಕೊಡ್ಬೇಡ ಚರಣ್ ಪ್ಲೀಸ್.
ನಿಮ್ಮ ಮಗ ಇಂಡಸ್ಟ್ರಿಗೆ ಬಂದು ಆಡೋದಕ್ಕೆ ಆಡೋ ಮಗ. ವಿಜಯ್ ಸರ್ ಮನೀಶ್ ಹತ್ರ ಬಾ. ನಿಮ್ಮ ಮನೆಯವ್ರಿಗೆ ಹೇಳಿ ದಯವಿಟ್ಟು ಅವನು ಒಬ್ಬ ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾಯಿದ್ದಕ್ಕೆ ಹೇಳಿ, ನಾವು ಹೇಳ್ತೀವಿ ಹೇಳಿ. ನಮ್ಗೆ ಖುಷಿ ಆಯಿತು, ನೀವು ಬಂದಿದ್ದು ನೋಡಿ ತುಂಬ ಸಂತೋಷ ಆಯಿತು. ಆಯಿತು, ಒಳ್ಳೇದಾಗ್ತದೆ ನಿಮಗೆ. ವರ್ಕ್ ಮಾಡಿದ್ವಿ ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ವೇಸ್ ನೀವು ಒಂದು ಮ್ಯೂಸಿಕ್ ಬೌಂಡ್ರಿನ ಪುಷ್ ಮಾಡ್ತೀರ ನನ್ನೊಟ್ಟಿಗೆ ಮಾಡಿದಾಗ. ಆ್ಯಂಡ್ ನಾನು ತುಂಬ ಎಲ್ಲ ಮೂವಿಗಳ ಮುಖಾಂತರ ನಿಮ್ಮೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ ತುಂಬ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅಂಕಿತ್ ಬಾವ ಗ್ರೇಟ್ ಜಾಬ್. ಅದೇ ಸರ್ ಒಟ್ಟಿಗೆ ತುಂಬ ಖುಷಿ ಆಗೋದು ಏನಂದರೆ ಸರೇ ಆರ್ಟಿಸ್ಟ್ಗಳನ್ನ ಪಿಕ್ ಮಾಡ್ತಾರೆ ಹೊಸೊಬ್ಬರನ್ನ. ಆ್ಯಂಡ್ ನೋಡಿ ಚರಣ್ ಇದು ಹೇಗಿದ್ದಾರೆ ಇವ್ರು ಅಂದರೆ ಅವರ ಎಲ್ಲ ಮ್ಯೂಸಿಕ್ ಕೇಳಿಸ್ತಾರೆ. ಸೊ ಇಟ್ಸ್ ಗ್ರೇಟ್. ನಮ್ಮಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಆ್ಯಕ್ಚುಲಿ ಇದು ಒಂಥರ ಕೇಕ್ ವಾಕ್ ಇದು ಸರ್ ಒಟ್ಟಿಗೆ ಕೆಲಸ ಮಾಡ್ತಿರೋದು. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಸರ್. ಇಲ್ಲ ಸರ್, ಆ್ಯಕ್ಚುಲಿ ಈ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಬ್ಬ ಯಾರೇ ಹೊಸಬರು ಬಂದ್ರು ಆಪರ್ಚುನಿಟಿ ಕೊಡೋದೇ ದೊಡ್ಡತನ. ಸೊ ಹಾಗಾಗಿ ನಿನ್ನ ಕಡೆಯಿಂದನೂ ಎಷ್ಟೋ ಸಿಂಗರ್ಸು ಇವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ. ಸೊ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಆ ಥರ ಪ್ರಶ್ನೆ ಕೇಳ್ತಾರೆ, ಅದೇ ಅವರು ನೀವೇನು ಬೇಕಾದ್ರು ಬಾಮ ಬನ್ನಿ, 2 ಚೇರ್ ಕೊಟ್ಬಿಡಪ್ಪ. ಡೈರೆಕ್ಟರ್ ಅಂತ ಪಾಯಿಂಟಲ್ಲಿ ಮುಗಿಸ್ಬಿಡೋಣ ಸುಮ್ಮನೆ. ಡೈರೆಕ್ಟರ್ ಕೂತ್ಕೊಳ್ಳಲ್ಲ ಜೊತೆಲಿ. ಎಸ್ ಸರ್. ಯಾವುದಮ್ಮ ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ಈ ಸಾಂಗ್ ನಾನು ಒಂದೇ ಸಲ ವಿಜಯ್ ಸರ್ ಕೇಳಿಸಿದ್ರು, ಅದಾದ್ಮೇಲೆ ಕೇಳಿಸಿರ್ಲಿಲ್ಲ. ನಾನು ಇವತ್ತಿಗೆ ಕಾಯ್ತಾ ಇದ್ದೆ ಕೇಳೋಕ್ಕೆ. ಬಟ್ ಇದು ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು. ಮೊದಲಿಗೆ ಚರಣ್ ಅವ್ರಿಗೆ ಮತ್ತು ಅಂಕಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ಚರಣ್ ಅವ್ರಿಗೆ ಫಸ್ಟ್ ಡೇನೇ ಹೇಳಿದ್ದೆ ನನಗೆ, ನಾನು ನಿಮ್ಮ ದೊಡ್ಡ ಫ್ಯಾನು, ನಂಗೆ ಒಂದು ಒಳ್ಳೆ ಸಾಂಗ್ ಕೊಡಿ ಅಂತ. ಆದರೆ ಈ ಸಿನಿಮಾದಲ್ಲಿ 5 ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಇನ್ನೊಂದು ಚೇರ್ ಮಾತಾಡಿ, ವಿನಯ್ ಮಾತಾಡಿ. ಸೊ ಸಿಟಿ ಲೈಟ್ಸ್ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. 5 ಒಳ್ಳೆ ಸಾಂಗ್ಗಳು ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀನಿ. ಆಮೇಲೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸಿಟಿ ಲೈಟ್ಸು ಈ ಟೈಟಲ್ ತಕ್ಕಂಗೆ ಸಿನಿಮಾ ಇದೆ. ನನಗೆ ಈ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಖುಷಿ ಆಯಿತು. ಈ ಟೀಮಿಂದ ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡೋಕ್ಕೂ ತುಂಬ ಖುಷಿ ಆಯಿತು. ಆಮೇಲೆ ಮೋನಿಶ್ ಅವರ ಫಸ್ಟ್ ಪಿಕ್ಚರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅವರಿಂದ ಸಖತ್ ಕಲ್ತಿದ್ದೀನಿ. ಬಟ್ ತುಂಬ ಓವರ್ ಆಲ್ ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಮುಗಿತಾ ಇವತ್ತು ಸಿಗ್ತಾ ಇರೋದು ಫಸ್ಟ್ ಟೈಮ್. ಖುಷಿ ವಿಷಯ ಏನಂದರೆ ನಮ್ಮ ಫಸ್ಟ್ ಸಾಂಗ್ ಜೊತೆ ಸಿಗ್ತಾ ಇದ್ದೀವಿ. ಚರಣ್ ಸರ್ಗೆ ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಚರಣ್ ಸರ್ಸ್ ವರ್ಕ್. ನಾನು ಅವ್ರಿಗೆ ಹೇಳಿದ್ದೀನಿ ಕೂಡ. ನನ್ನ ಚರಣ್ ಅವತ್ತಿನ ನಾನು ತುಂಬ ಜನ ಹುಡುಗಿ ಫ್ಯಾನ್ಸ್ ಆಗ್ತಾ ಇದ್ದಾರೆ ಸರ್ ಈಗ. ಸೊ ಒಳ್ಳೆ ಸಾಂಗ್ಸ್ ನಾನು ಕೊಡಬೇಕು. ಸೊ ಹಾಗಾಗಿ ನೀನು ಒಬ್ರು ಫ್ಯಾನ್ ಆಗಿದ್ಯಾ? ಕಂಗ್ರ್ಯಾಚುಲೇಷನ್ಸ್ ಚರಣ್. ಸೊ ಎಂಟೈರ್ ಮ್ಯೂಸಿಕ್ ಕಂಪೋಸಿಷನ್ಗೆ ನಮ್ಮಪ್ಪ ನನ್ನ ಕೂರಿಸ್ಕೊಂಡು ಹಿ ಮೇಡ್ ಶ್ಯೂರ್ ಎಲ್ಲ ಜಸ್ಟ್ ಟು ಎಂಜಾಯ್ ದ ಪ್ರಾಸೆಸ್. ಸೊ ಬಾಬಾ ಸಾಂಗ್ ಖುಷಿ ವಿಷಯ ಏನು ಅಂದರೆ ನಮ್ಮ ಸುತ್ತಮುತ್ತ ಮಾತಾಡುವಂಥ ಒಂದು ಭಾಷೆ ಇದು. ಅದನ್ನು ನಾವು ಮೇನ್ ಸ್ಟ್ರೀಮ್ ಸಿನಿಮಾಗೆ ತಂದು ನಿಮ್ಮೆಲ್ಲರ ಮುಂದೆ ಕೊಡಬೇಕಾಗಿತ್ತು. ಆ್ಯಂಡ್ ಐ ಥಿಂಕ್ ನನಗೆ ಜೆನ್ಯೂನ್ಲಿ ನನಗೆ ತುಂಬ ಇಷ್ಟ ಆಯಿತು ಸಾಂಗು. ಬಟ್ ನಾನು ಹೇಳಬಾರ್ದು, ನೀವೆಲ್ಲರೂ ನೋಡಿ ತಿಳಿಸ್ಬೇಕು ನಮಗೆ ಹೇಗಿತ್ತು ಅಂತ. ಆ್ಯಂಡ್ ಮೂವಿ ವಿಷಯಕ್ಕೆ ಬಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ, ತುಂಬ ಖುಷಿ ಇದೆ. ನಾನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಅಪ್ಪನ ಡೈರೆಕ್ಷನಲ್ಲಿ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ. ಮತ್ತು ವಿನಯ್ ಸರ್ ಅಂತಹ ಅಮೇಝಿಂಗ್ ಆ್ಯಕ್ಟರ್, ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿರೋದು ಇನ್ನೂ ಖುಷಿ ವಿಷಯ ಇದೆ. ಸುಮಾರು ಒಂದಷ್ಟು ಹೊಸ ಪ್ರತಿಭೆಗಳು, ನಾವೆಲ್ಲರೂ ಹೊಸ ಪ್ರತಿಭೆಗಳೇ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ. ಇನ್ಮೇಲೆ ಇನ್ನಷ್ಟು ಸಾಂಗ್ಸ್ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಸೊ ಥ್ಯಾಂಕ್ ಯು ಸೊ ಮಚ್. ಎಸ್ ಮಾತಾಡ್ಬೋದು ಯಾರನ್ನ?
ಓ ಹಾಯ್, ಗುಡ್ ಮಾರ್ನಿಂಗ್, ಚೆನ್ನಾಗಿದ್ದೀನಿ. ಅಂದ್ರೆ just I heard the Baba Baba song ಇವಾಗ. ನೀವು ಯಾಕೆ rap style ಅಲ್ಲಿ ಯಾವಾಗ್ಲೂ ಹೋಗ್ತೀರಾ? ಇವಾಗ ಜೆನ್ಸಿಗಳಿಗೆ ತುಂಬ ಇಷ್ಟ ಆಗೋದು ರ್ಯಾಪ್ ಸಾಂಗ್ ಆಗಿ ಅದನ್ನು ನಾನು ಬಿಟ್ಕೊಡೋಕ್ಕಾಗಲ್ಲ. ಅಲ್ಲ ನೀವೇ ಒಂಥರ ಹೊಸದಾಗಿ ಕ್ರಿಯೇಟ್ ಮಾಡ್ತಾರೆ. ಈಚ್ ಟೈಮ್ ಯು ಬ್ರಿಂಗ್ ಔಟ್ ಅ ರ್ಯಾಪ್ ಅಲ್ಲ, ನೀವು ಆಕ್ಚುಲಿ ಪರ್ಟಿಕ್ಯುಲರ್ ಸಿಟಿ ಬಗ್ಗೆ ತೋರಿಸ್ಕೊಳ್ಳೋಕೆ ಎಸ್, ಹಾಂ. ಅಲ್ಲ, ಈಚ್ ಟೈಮ್ ನೀವು ರ್ಯಾಪ್ ಸಾಂಗ್ ಅಲ್ಲಿ ನೀವು ಆಕ್ಚುಲಿ ಒಂದು ಹಾಗೆ ಹೇಳಿ, ಇದು ಓಕೆನಾ? ನಾವು ಕೂತ್ಕೊಂಬಿಡಿ. ಇದು ಓಕೆನಮ್ಮ? ಹಾಂ ಶಾರದಾ ಪ್ಲೀಸ್. ಈಚ್ ಟೈಮ್ ನಿಮ್ ರ್ಯಾಪ್ ಸಾಂಗ್ ಅಲ್ಲಿ Yeah. ಎವ್ರಿ ಟೈಮ್ ನಿಮ್ ಯಾವುದೇ ಪರ್ಟಿಕ್ಯುಲರ್ ರ್ಯಾಪ್ ಸಾಂಗ್ ನೀವು ಮಾಡೋ ಮೂವ್ ಫಿಲಮ್ ನಿಮ್ ಡೈರೆಕ್ಷನ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಸಿಟಿ ಬಗ್ಗೆ ಅಥವಾ ಒಂದ್ ಇನ್ಸಿಡೆಂಟ್ ಒಂದು ಟಾಪಿಕ್ ಇಟ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಬಾಬಾ ಬಾಬಾ ಮೂಲಕ ಪರ್ಟಿಕ್ಯುಲರ್ ಆಗಿ ಏನ್ ಎಕ್ಸ್ಪ್ಲೈನ್ ಮಾಡಕ್ ಕೊಡ್ತೀವಿ? ಈ ರ್ಯಾಪ್ ಅಂತ ಉಟ್ಕೊಂಡಿದ್ದೆ ಯಾವಾಗಲೂ ಪೇಯ್ನ್ ಹೇಳೋದಕ್ಕೆ. ಐ ಥಿಂಕ್ ಯು ನೋ ವೆರಿ ವೆಲ್ ಬೆಟರ್ ದನ್ ಮೀ ಅನ್ಕೋತೀನಿ. ಅಂದರೆ ಲೈಕ್ ಆ ಪೇಯ್ನ ಹೇಳೋದೇ ಒಂದು ರೆವಲ್ಯೂಷನರಿ ಆಗಿ ತಿರುಗ್ತಾ ಟರ್ನ್ ಆಗ್ತಾ ಬಂತು, ಪೇಯ್ನ ಎಕ್ಸ್ಪ್ರೆಸ್ ಮಾಡೋದು. ನಾನು ನನಗೆ ಸಿಟಿಲಿರೋ ಪೇಯ್ನ ಈ ಸಾಂಗ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಬಾವಾ ಬಾವಾ ಅದೇ ಇದ್ರ ಜೊತೆ ಈ ಪರ್ಟಿಕ್ಯುಲರ್ ಬಾಬಾ ಬಾಬಾಲಿ ವಾಟ್ ಡು ಯು ವಾಂಟ್ ಟು ಎಕ್ಸ್ಪ್ಲೈನ್ ಅಬೌಟ್ ದ ಸಿಟಿ? ಅಬೌಟ್ ದ ಸಿಟಿ ಸಿನಿಮಾಲೇ ಗೊತ್ತಾಗಲ್ಲ. ಬಂದು ದಯಮಾಡಿ ಅಲ್ಲಿ ನೋಡಿ ನನಗೆ ಕನ್ಕ್ಲೂಷನ್ ಬಗ್ಗೆ ಮಾತಾಡೋಣ. ಇವಾಗ ನಾನು ಸಾಂಗ್ ಬಿಡಬೇಕಾಗಿತ್ತು. ಸಾಂಗಲ್ಲಿ ನಿಮಗೆಲ್ಲ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕಾಗಿತ್ತು ತಿರ್ಗಾ. ಸೊ ಅದನ್ನು ನಾನು ಅದು ಮಾಡ್ತಾ ಬಂದೆ ಒಂದು 2-3 ಡೇಸಿಂದ. ಈಗ ನಾನು ಐ ಥಿಂಕ್ ಅದು ನಿಮ್ಗೆಲ್ಲರಿಗೂ ಈಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಅದ್ರ ಕನ್ಕ್ಲೂಷನ್ ಸಿನಿಮಾ ಸಿಗುತ್ತೆ ಅಂತ. ಆ್ಯಕ್ಚುಲಿ ರ್ಯಾಪ್ ಇಸ್ ದ ಥಿಂಗ್ ಬಟ್ ದ ಪೇಯ್ನ್ ಅಲ್ವಾ? ಯಾವಾಗ ಪೇಯ್ನ್ ಹೇಳ್ತೀನಿ ನಾವು, ನಮ್ಮ ಪೇಯ್ನ ನಾನು ಯಾವಾಗ ಫ್ರಮ್ ದ ಸಲಗ, ಭೀಮಾ ಅಂಡ್ ಅಗೇನ್ ದಿ ಸಿಟಿ ಲೈಟ್ಸ್ ಅಂದಾಗಲೇ ಜಾಸ್ತಿ ಪೇಯ್ನ್ ಹೇಳ್ಬೋದು. ಸಲಗ ಅಂದಾಗ ಇಂಡಿವಿಜುವಲ್ ಹೋಗುತ್ತೆ, ಭೀಮಾ ಅಂದಾಗ ಅದು ಸಪ್ರೇಟಾಗಿ ಹೋಗ್ತಿತ್ತು, ಡ್ರಗ್ ಬಗ್ಗೆ ಮಾತಾಡಿದಾಗ ಇದೊಂದು ಬೇರೆ ವಿಷಯ ಹೇಳಕ್ಕೆ ಕೊಟ್ಟಿದ್ದೀನಿ, ವಿಚ್ ಇಸ್ ವೆರಿ ಪೇನ್ಫುಲ್. ಅಗೇನ್ ಸಂಜೆ ಆದಮೇಲೆ ಈ ಸಿಟಿ ಒಳಗಡೆ ಈ ಲೈಟ್ಸ್ ಆನ್ ಆದ್ಮೇಲೆ ಏನೇನಿದೆ ಲೈಫು, ಅದ್ರ ಪೇಯ್ನ್ ಏನಿದೆ, ಅದ್ರದ್ದು ಅದು ಯಾರು ಅದ್ರ ಹಿಂದೆ ಯಾರಿದ್ದಾರೆ, ಅದು ಮುಂದೆ ಎಲ್ಲರಿಗೂ ಕರ್ಕೊಂಡು ಹೋಗುತ್ತೆ. ಇದು ಹಿಂಗೆ ಇತ್ತಾ, ಹಿಂಗೆ ಮುಂದುವರಿಯುತ್ತಾ ಕೊನೆವರೆಗೂ, ಇದಕ್ಕೆ ಎಂಡೇ ಇಲ್ವಾ ಅನ್ನೋದೇ ಒಂದು ದಟ್ ಇಸ್ ವಾಟ್ ಬಾಬಾ ಬಾಬಾ ರ್ಯಾಪ್ ಅದು. ಆಲ್ಸೋ ಐ ಜಸ್ಟ್ ಥಿಂಕಿಂಗ್ ವಿಜಯ್ ಅವರು ಟ್ರೈಡ್ ಅಂಡ್ ಟೆಸ್ಟೆಡ್. ನೀವು ಎರಡು ಡೈರೆಕ್ಷನ್ ನಿಮ್ ಜೊತೆನೆ ನೀವೇ ಯು ಲೆಟ್ ದ ಹೋಲ್ ಸಿನಿಮಾ, ಯು ಹೆಡ್ಲೈನ್ ದ ಸಿನಿಮಾ. ಈ ಸತಿ ಆಫ್ಟರ್ ವೈ ಡಿಡ್ ಯು ಥಿಂಕ್ ಆಫ್ ವಿನಯ್ ನಾಟ್ ಇನ್ಸ್ಟೆಡ್ ಆಫ್ ಯು? ನಾನು ಆ ಟೈಮು ಬಂದಿತ್ತು ಅಂದರೆ ಸ್ಕ್ರಿಪ್ಟ್ ಮಾಡಿ ತುಂಬ ದಿವಸ ಆಗಿತ್ತು. ಲೈಕ್ ಆ ಟೈಮು ಕರೆಕ್ಟಾಗಿ ಎಲ್ಲರೂ ನಾನು ಈ ಸತಿ ನಾನು ಡೈರೆಕ್ಷನ್ ಮಾಡ್ಕೊಳ್ಳೋದು ಬೇಡ, ನಾನು ವಿನಯ್ಗೆ ಮತ್ತು ಮೋನಿಷಾಗೆ ಮಾಡೋಣ ಅಂತ. ಸೊ ಮೋನಿಷಾನು ಅಷ್ಟೊತ್ತಿಗೆ ರೆಡಿ ಇರೋದ್ರಿಂದ ವಿನಯ್ ನನಗೆ ತುಂಬ ಇಷ್ಟ ಪರ್ಸ್ನಲಿ. ವಿನಯ್ನ ನಾನು ಸಿನಿಮಾ ಹೊರತುಪಡಿಸಿ ನಾನು ವಿನಯ್ನ ತುಂಬ ದೂರದಿಂದ ಅಬ್ಸರ್ವ್ ಮಾಡ್ತೀವಿ ಯಾವಾಗಲೂ. ಈಗ ವಿನಯ್ ಅಥವಾ ನಾವು ಸಿನಿಮಾಗೆ ಬರೋಕ್ಕಿಂತ ಮುಂಚೆ ಇಲ್ಲ, ಈಗ ಯಾರೇ ಆಗಲಿ ನಮ್ಮನ್ನು ಅಬ್ಸರ್ವ್ ಮಾಡೋ ಯಾರೋ ಇರ್ತಾರೆ. ಹಾಗೆ ನಾನು ವಿನಯ್ನ ಅಬ್ಸರ್ವ್ ಮಾಡಿದಾಗ ವಿನಯ್ಗಿರೋ ಆ ಒಂದು ಒಳ್ಳೆತನ, ಆ ಗುಣ, ಮತ್ತು ಇವತ್ತಿಗೂ ನಾನು ಹೇಳ್ಬೋದು ಅವನಿಗೆ ಏನು ಹೇಳ್ತೀವಿ ಲೈಕ್ ಆ ಸಣ್ಣಡತೆ ಅಂತಾರಲ್ಲ, ಅದೆಲ್ರಿಗೂ ಬರೋದಿಲ್ಲ. ಅದು ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಆಮೇಲೆ ನಾನು ಅವಾಗ ಅಂದ್ಕೊಂಡಿದ್ದು ಈ ಸ್ಕ್ರಿಪ್ಟ್ಗೆ ಆಪ್ಟ್ ಆಗಿರ್ತಾರೆ ವಿನಯ್. ಸೊ ಮುನೀಶನು ಮಾಡ್ತೀನಿ ಅಂದಾಗ ನಾನು ಆ್ಯಕ್ಟ್ ಮಾಡೋದು ಬೇಡ, ಅವ್ರು ಡೈರೆಕ್ಟ್ ಮಾಡೋಣ. ಆಮೇಲೆ ಪ್ರತಿಯೊಬ್ಬ ಡೈರೆಕ್ಟರ್ಗೂ ಒಂದು ಆಸೆ ಇರುತ್ತೆ, ಅಂದರೆ ನನ್ನಂಥ ಡೈರೆಕ್ಟರ್ಗೆ ನಾನು ಹೀರೋ ಆಗಿ ನಾನೇ ಡೈರೆಕ್ಟ್ ಮಾಡಿಕೊಂಡು ನಾನು ಬೇರೆಯವ್ರಿಗೂ ಡೈರೆಕ್ಟ್ ಮಾಡಬೇಕು ಅಂತ. ಆಕ್ಚುಲಿ ನೀವು ಹೇಳಿದ್ ಕರೆಕ್ಟ್. ಅಂದ್ರೆ ನಮ್ಮಲ್ಲಿ ಆಕ್ಟರ್ಸ್ ಇದ್ದಾರೆ, ಅವ್ರಿಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಕೊಟ್ಟು ಎಕ್ಸ್ಪ್ಲೋರ್ ಮಾಡೋ ಟೈಮ್ ತಗೋತಾ ಇದ್ದಾರೆ. ವಿ ಡೋಂಟ್ ಹ್ಯಾವ್ ಡೈರೆಕ್ಟರ್ಸ್ who want to ಅಂದ್ರೆ ನ್ಯೂ ಕಮರು, they only want stars ಅಂತ. But you went with somebody with 2-3 film old actor, even though he comes from a background which is very legacy old, but he also needs to build his own ಇದು ಅಂತ. So Vinay, how did you find this journey working with Vijay sir? ನನಗೆ ತುಂಬ ಖುಷಿ ಆಗಿತ್ತು. ಅಂದರೆ ಇಡೀ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ನಾವು ಅನ್ಸುತ್ತೆ ಸೆಟ್ಟಲ್ಲಿ ಬರೀ ನಗ್ತಾನೆ ಇದ್ವಿ, ಕಂಟಿನ್ಯೂಸ್ ಆಗಿ ನಗ್ತಾನೆ, ಇವಾಗಲೂ ನಗ್ತಾನೆ ಇದ್ದೀವಿ. ಆಮೇಲೆ ವಿಜಯ್ ಸರಿಂದ ಸಾಕಷ್ಟು ಕಲಿತೆ. ಆಮೇಲೆ ಅವರು ಎಷ್ಟು ದೊಡ್ಡ ಆ್ಯಕ್ಟರ್, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರಿಗೆ ಒಂದು ಆ್ಯಕ್ಟರಿಂದ ಏನು ತೆಗಿಬೇಕನ್ನೋ ತುಂಬ ಚೆನ್ನಾಗಿ ಗೊತ್ತು. ಸೊ ಆ ಕಂಫರ್ಟ್ ಇತ್ತು. ಆಮೇಲೆ ಸೊ ಐ ಕುಡ್ ಗೆಟ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್ ಅವಾಗ ಅನ್ಸುತ್ತೆ. Okay, we are just beginning, so more press meets will happen
ಎಸ್ ಎಕ್ಸಾಕ್ಟ್ಲಿ. ನನಗೆ ಗೊತ್ತಿರೋ ನಾನು ಇನ್ನೊಂದು 3-4 ಪ್ರೆಸ್ ಮೀಟ್ ಮಾಡ್ತೀನಿ, ದಯಮಾಡಿ ನೀವೆಲ್ಲ ಬರಬೇಕು. Of course, Monisha, welcome to the Kannada industry. Thank you so much, ma'am. Thank you. I always say every time, make your father proud. That's all. Thank you so much. ಅದೇ ಆಕ್ಚುಲಿ ಒಬ್ಬೊಬ್ರು ಒಂದೊಂದು ಡೈರೆಕ್ಟರ್ದು ವೇ ಆಫ್ ಮೇಕಿಂಗ್ ಬೇರೆ ಇರುತ್ತೆ. ಸೊ ವಿ ಸರ್ ಅವರು ಬರೀ ನನಗೆ ಕತೆ ಒಂದು 2 ಸಲ ಹೇಳಿದ್ರು, ಅದಾದ್ಮೇಲೆ ಏನು ಪ್ರಿಪ್ರೇಷನ್ ಮಾಡಬೇಡ, ಶೂಟಿಂಗ್ ದಿನ ಬಾ ಎಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟು ಪ್ರಿಪ್ರೇಷನ್ ಇಲ್ಲ, ಬಟ್ ಬಾಡಿ ಇರ್ಬೋದು, ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರ್ಬೋದು, ಆ ಬೇಸಿಕ್ ಪ್ರಿಪ್ರೇಷನ್ಸ್ ಬಂದಿದೆ ಅಷ್ಟೇ. ವಿಜಯ್ ಸರ್, ಹಾ. ನೀವು ಈಗ ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್ ನಾವು ನೋಡಿದೀವಿ. ಬ್ಯಾಡ್ ಗರ್ಲ್ಸ್ ನೋಡಿದ್ದೀರಾ ಅಂತ ಉಮಾಶ್ರೀ ಅವ್ರ ಡೈಲಾಗ್ ಬಂತು. ಬ್ಯಾಡ್ ಬಾಯ್ಸ್ ಅಂದಿದ ತಕ್ಷಣ ಒಂದು ಸ್ವ್ಯಾಗ್ ಆಗಿ ತಗೋತಾರೆ ಪ್ರತಿಯೊಬ್ಬರು. ಬ್ಯಾಡ್ ಗರ್ಲ್ಸ್ ಅಂದಿದ ತಕ್ಷಣ ಅದನ್ನ ಪಾಸಿಟಿವ್ ಆಗಿ ಯಾರು ತಗೊಳಲ್ಲ. ಸೊ ಹೂ ಆರ್ ಬ್ಯಾಡ್ ಗರ್ಲ್ಸ್ ನಿಮ್ಮ ಪ್ರಕಾರ? ಸಿನಿಮಾ ಒಳಗಡೆ ಅದು ಕನ್ಕ್ಲೂಷನ್ ಕೊಡ್ತೀನಿ. ನನಗೆ ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ, ಯಾವಾಗಲೂ ತುಂಬ ಗೌರವ ಇದೆ. ಸಿನಿಮಾ ಕಥೆ ಹೊರಗಡೆ ಕೆಲವು ವಿಷಯ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿದಮಿಕ್ ಆಗಿ ಬ್ಯಾಡ್ ಬಾಯ್ಸ್ನ ನೋಡಿದ್ದೀರಾ, ಬ್ಯಾಡ್ ಗರ್ಲ್ಸ್ನ ಕೂಡ ನೋಡ್ತೀರಾ ಅಂತ. ಸರ್ ಹೌದು ಸರ್, ಹೌದು. ಅಂದರೆ ಸುಮಾರು ಸಿನಿಮಾಸ್ ನಾವು ನೋಡಿರ್ತೀವಿ, ನಾನೇ ಸ್ಪೆಷಲಾಗಿ ಏನು ಮಾಡ್ತಿಲ್ಲ ಸರ್. ಅಂದರೆ ನಾನು ನೋಡಿರೋ ಒಂದು ಲೋಕನ ತೋರ್ಸಕ್ಕೆ ಹೊರಟಿದ್ದೀನಿ. ಕತ್ಲಲ್ಲಿ ಹೇಗಿದೆ ಬೆಂಗಳೂರು, ಅಮಾಯಕರಿಗೆ ಹೆಂಗಿದೆ, ಅದು ಬಿಟ್ಟರೆ ಯಾವಾಗಲೂ ಮೋಸ ಮಾಡೋರಿಗೆ ಹೆಂಗಿದೆ ಅಂತ ಅನ್ನೋದನ್ನೆಲ್ಲ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಬಹುಶಃ ನಿಮ್ಗೆ ಸರ್ವೇ ಸಾಮಾನ್ಯ ಗೊತ್ತಿರೋದೆ, ನನ್ನ ವೇ ಆಫ್ ಟೆಲ್ಲಿಂಗ್ ಒಂಚೂರು ಡಿಫ್ರೆಂಟ್ ಅನಿಸ್ಬೋದು ಅಷ್ಟೇ. ಎಲ್ಲ ಎಂಟೈರ್ ಬ್ಯಾಂಗ್ಳೂರು ಸರ್. ಈಗ ಬ್ಯಾಂಗ್ಳೂರು, ಚೆನ್ನೈ, ಕೇರಳ, ನೀವೆಲ್ಲಿ ಮೇನ್ ಸಿಟೀಸ್ ಇದೆಯೋ ಅದೆಲ್ಲ ಹಿಂಗೆ ಇರುತ್ತೆ. ನಾವೇನು ತೋರಿಸ್ತಿದ್ದೀವೋ ಅದೇ ಇರುತ್ತೆ ಅಂತ. ಚೆನ್ನಾಗಿ ಇಲ್ಲಿಗೆ ಬರೋರಿಗೆ ಹೊಸಬರು ಯಾರೇ ಬರ್ತಾರಲ್ಲ ಸ್ಟ್ರೇಂಜರ್ಸ್ಗೆ, ಅವ್ರಿಗೆ ಏನೆಲ್ಲ ಅನಾಹುತ ಆಗ್ಬೋದು ಅನ್ನೋದನ್ನ ಹೇಳ್ತೀನಿ. ಅದೆಲ್ಲ ಸಿಟಿಲೂ ಆಗುತ್ತೆ. ಆ್ಯಕ್ಚುಲಿ ಈ ಪಿಕ್ಚರ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಅಲ್ಲ, ಪ್ಯಾನ್ ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕದಲ್ಲಿ ನಡೆಯುವಂಥದ್ರ ಮುಖ್ಯ ಬೆಂಗಳೂರಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ಗಳೇನಿದೆ, ಹೊಸಬರು ಯಾರು ಬರ್ತಾರೆ ಹೋಗ್ತಾರೆ, ಅವ್ರ ಮೇಲೆ ಅವ್ರ ಲೈಫ್ ಸ್ಟೈಲ್ ಏನೇನು ಆಗುತ್ತೆ, ಹೆಂಗಿಂಗ್ ಬದಲಾಗುತ್ತೆ ಅನ್ನೋದಿದ್ದೀರಾ, ಅದೆಲ್ಲ ಸಿಟಿಲೂ ಆಗುತ್ತೆ ಅನ್ನೋದಕ್ಕೆ ತೋರಿಸ್ತೀವಿ. ಅಲ್ವಾ ಸರ್, ಇವಾಗ ನಿಮ್ಮ ಮತ್ತೆ ಚರಣ್ ರಾಜ್ ಅವರ ಒಂದು ಕೋಂಬೋ ಯಾವ ತರ ವರ್ಕೌಟ್ ಆಗಿದೆ ಅಂತ ನಾವು ಹಿಂದಿಂದ ನೋಡ್ಕೊಂಡು ಬರ್ತಾ ಇದೀವಿ. ಸೊ ನಿಮಗೆ ಅವ್ರ ಲೆಕ್ಕ, ನಿಮ್ಗೆ ಲೆಕ್ಕ ಗೊತ್ತಿಲ್ಲ. ನನಗೆ ಅವ್ರ ಲಕ್ಕು ನಿಜವಾಗ್ಲು. ಯಾಕೆಂದರೆ ನಾನು ನೋಡಿದಂಗೆ ಬೇರೆಯವ್ರಿಗೆ ಯಾರು ಚರಣ್ ತುಂಬ ಕಾಣಿಸ್ಕೊಳಕ್ಕೆ ಹೋಗಲ್ಲ. ನಾವು ಹತ್ತಿರದಿಂದ ನೋಡಿದ್ದೀವಿ. ಅಂದರೆ ಈಗ ನಾವು ಓದಿರ್ತೀವಿ, ಅಂದರೆ ಒಂದು ಸೈಂಟಿಸ್ಟು, ಒಂದು ಋಷಿ, ಅಥವಾ ಇನ್ನೊಂದು ಏನೋ ಒಬ್ರು ಸೈಂಟ್ ಇದ್ರು, ಅಥವಾ ಇನ್ನೊಂದು ಯಾರೋ ಒಬ್ರು ಅವ್ರ ಪಾಡೋರು ಕೆಲಸ ನೋಡ್ತಿದ್ರು ಅಂದರೆ ಅದು ಚರಣ್ ಒಬ್ಬರೇ ನಾನು ನೋಡಿರೋದು. ಅಂದರೆ ಈಗ ಒಂದಕ್ಕೆ ಸಮಾಧಾನ ಆಗ್ತೀರ. ಅಂದರೆ ಇದೊಂದು ಸಾಂಗ್ನ ಅಪ್ ಟು ನೆನ್ನೆವರೆಗೂ ಅವ್ರು ಸರಿ ಮಾಡ್ತಾನೆ ಬಂದರು. ಒಂದೇ ಆಸೆ, ಆ ಪರ್ಫೆಕ್ಷನ್. ಅಂದರೆ ಒಂದು ಸೈಂಟಿಸ್ಟ್ ಕುತ್ಕೊಂಡು ಮಾಡೋವಂಥ ಕೆಲಸ ಅದು ಯಾವಾಗಲೂ. ಯಾಕಂದರೆ ಫಾರ್ಮುಲಾ ಒಂಚೂರು ಹೆಚ್ಚು ಕಡಿಮೆ ಆದರೂ ಅದು ವಿಷಯ ಆಗ್ಬಿಡುತ್ತೆ. ಆ ದಿಕ್ಕಿನಲ್ಲಿ ಯೋಚನೆ ಮಾಡುವಂಥ ನನಗೆ ಸಿಕ್ಕಿರೋ ಒಂದು ದೊಡ್ಡ ಲಕ್ಕಿ ಸ್ಟೋನ್. ಚರಣ್ ರಾಜ್ ಸರ್ಗೆ ತುಂಬಾ ಸೈಲೆಂಟ್ ಆಗಿ ಕೂತಿದ್ದೀರಿ ಅಂದ್ರೆ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಮ್ಯೂಸಿಕ್ ಅಲ್ಲ, ಆ್ಯಕ್ಚುಲಿ ಅಂದರೆ ನಾನು ತುಂಬ ಎಂಜಾಯ್ ಮಾಡ್ತೀನಿ ಸರ್ ಒಟ್ಟಿಗೆ ವರ್ಕ್ ಮಾಡೋದಿಗೆ. ಯಾಕಂದರೆ ತುಂಬ ಕ್ರಿಯೇಟಿವ್ ಫ್ರೀಡಮ್ ಇರುತ್ತೆ ಇದು ಸರ್ ಒಟ್ಟಿಗೆ. ಆ್ಯಂಡ್ ಸರ್ ತುಂಬ ವಿಷಯಗಳನ್ನ ರಿಸರ್ಚ್ ಮಾಡಿ ನನಗೆ ಅವ್ರದ್ದೇ ಆದ ರೀತಿಲಿ ಏನೇ ಕೇಳಿರ್ಬೋದು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೇಳಿರ್ಬೋದು, ಅಥವಾ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಕೇಳಿದ್ರು ಅದನ್ನ ತಂದು ನನಗೆ ಕೇಳಿಸ್ತಾರೆ. ಇದು ನನಗೆ ಸೂಟ್ ಆಗ್ತಿದೆ, ಈ ಥರ ಮೂವಿಗೆ ಈ ಥರ ಏನಾದರೂ ಮಾಡ್ಬೋದಾ. ಸೊ ನನಗೆ ತುಂಬ ಪಾಸಿಬಿಲಿಟೀಸ್ ಹೇಳ್ತಾರೆ. ಸೊ ಒಂದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಅದೊಂಥರ ಟ್ರೀಟ್. ಸೊ ಆ ಒಂದು ವೈಬೇ ಟ್ರಾನ್ಸ್ಲೇಟ್ ಆಗುತ್ತೆ ಮೋಸ್ಟ್ಲಿ ಸ್ಕ್ರೀನ್ ಮೇಲೆ ಅಂತ ಅನ್ಕೊಂತೀನಿ ಮೇಡಮ್. ಸೊ
I enjoy and I learn. Thank you. ವಿಜಿ ಸರ್, ವಿನಯ್ ಸರ್ ಮತ್ತೆ ಎಲ್ರಿಗೂ ಇದು ಪ್ರಶ್ನೆ ಅಮ್ಮ ಮಗಳ ಸರ್, ನಿಮ್ ಪ್ರಕಾರ ಅಂದ್ರೆ ಇದು ಭಾವ ತುಂಬಾ ಕ್ಯಾಚಿ ಆಗಿದೆ. ಸೊ ನಿಮ್ ಪ್ರಕಾರ ನಿಮ್ ಭಾವ ಅಂದ್ರೆ ಯಾರು ಫೇವರೇಟ್ ಭಾವ ಅಂದ್ರೆ? ಈಗ ನಮ್ಗೀಗ ಅಂಕಿತ್ ಭಾವನೇ ಭಾವ. ಅಂಕಿತ್ ಭಾವ ಎದ್ದಿಟ್ಕೊಳಪ್ಪ, ಅವ್ರು ನೋಡಿಲ್ಲ ನಿನ್ನ, ಇವರೇ ಭಾವ, ನಮ್ಮ ಆನೇಕಲ್ ತಾಲೂಕು ಭಾವ ಅವರು. ಸೊ ಹಾಗಾಗಿ ಥ್ಯಾಂಕ್ ಯು ಅಂಕಿತ್ ಭಾವ. ವಿನಯ್ ಸರ್ ಹೇಳ್ಬೇಕು, ನಿಂಗೆ ಯಾರು ಗೊತ್ತು? ಫೇವರೇಟ್ ಭಾವ ಯಾರು? ನಮಗೂ ಅಂಕಿತ್ ಭಾವ. ಬೇರೆ ಯಾವ ಭಾವ? ಸರಿ, ಅಂಕಿತ್ ಭಾವ ಅವರೇ. ಆಕ್ಚುಲಿ ಚರಣ್ಯ ಕ್ಯೂಟ್ ಆಗಿ ಕರೆದಿದ್ದು ಅಂಕಿತ್ ಭಾವ ಅಂತ. ಸರ್ ಏನ್ ಬೇಕಾದ್ರೆ ತಿಳ್ಕೊತಾ ಇರ್ಬೋದು ಸರ್ ನಾವು, ಆಡು ಭಾಷೆ ಅದು. ವಿಜಿ ಸರ್, ಈ ಕಡೆ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಪ್ಯಾನ್ ಇಂಡಿಯಾ ಫೋಕಸ್ ಆಗಿ ಸಿನಿಮಾಗಳನ್ನು ತರಲಿಕ್ಕೆ ನೋಡ್ತಾರೆ. ಆದರೆ ನೀವು ಒಂದು ಸ್ಟೇಟ್ ಮಾತ್ರ ಫೋಕಸ್ ಮಾಡ್ತೀರಾ, ಪ್ಯಾನ್ ಇಂಡಿಯಾ ಸವಾಸನ ಬೆಳತಾರೆ ಅನ್ನೋದು ಅಥವಾ ಭಯ? ಭಯ ನಾನು ಯಾರಿಗೂ ಪಟ್ಟಿಲ್ಲ, ಪಡೋದು ಇಲ್ಲ. ಅಷ್ಟು ದೂರ ಫಸ್ಟ್ ನಮ್ಮದು ಕನ್ನಡ ಸಿನಿಮಾನ ನಾನು ಚೆನ್ನಾಗಿ ಮಾಡಿ ನಿಲ್ಲಿಸ್ಕೊಂಡು ಆಮೇಲೆ ಅದನ್ನು ಮಾಡೋಣ ಅನ್ನೋ ಆಸೆ. ಆದರೆ ಯೋಚನೆ ಇಲ್ಲ, ಮಾಡಲೇಬೇಕು ಅಂದರೆ ಮನುಷ್ಯನಿಗೆ ಯಾವುದೂ ದೊಡ್ಡದಲ್ಲ. ಕನ್ನಡದವರು ಯಾರಿಗೂ ಕೇರ್ ಮಾಡಲ್ಲ, ಕೇರ್ ಮಾಡೋದಿಲ್ಲ. ಮಾಡಲೇಬೇಕು ಅಂದರೆ ಮನಸ್ಸು ಮಾಡಿ ಮಾಡೇ ಮಾಡ್ತೀವಿ. ಯಾವಾಗೂ ಭಯ ಪಟ್ಕೊಂಡೆಲ್ಲ ಸಿನಿಮಾ ಮಾಡಬಾರ್ದು ಅನ್ನೋದು ಯಾವತ್ತೂ ನಾವು ಅದನ್ನು ಯೋಚನೆ ಮಾಡ್ಕೊಂಡು ಬರಲೇ ಇಲ್ಲ. ನಾವು ಇನ್ಫ್ಯಾಕ್ಟ್ ಸ್ಟಂಟ್ಗಳು ಮಾಡುವಾಗ ಎಷ್ಟೋ ಸರಿ ಸತ್ತಿ ಬದುಕಿ ಎದ್ದು ಬಂದಿರೋರು ನಾವು. ನಮಗೇನಂದರೆ ಸಮಯ ಬರಲಿ ಅಂತ ಒಂದು ಕತೆ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ಬೋದು ಅಲ್ವಾ. ಫಸ್ಟು ನಾವೇನು ಮಾಡಬೇಕು, ನಮ್ದಿರೋದನ್ನ ಕತೆಗಳನ್ನ ಹೇಳ್ತಾ ಬರಬೇಕು. ನಾನು ಅಂದ್ಕೊಂಡಿದ್ದೀನಿ ನಮ್ಮ ಕತೆಗಳೆಲ್ಲ ಮುಗಿದ್ಮೇಲೆ ನಾವು ದೂರಕ್ಕೆ ಹೋದಷ್ಟು ಹೋಗ್ಬೋದು ಅಲ್ಲಿಗೆ. ತಿರ್ಗಿ ಆಮೇಲೆ ಇದೇನು ಪ್ಯಾನ್ ಇಂಡಿಯಾ ಅಂದರೆ ಎಲ್ಲರ ಮನುಷ್ಯರ ಭಾವನೆ, ಮನುಷ್ಯರ ಸಂತೋಷ, ಮನುಷ್ಯರ ನೋವು, ಅದನ್ನು ಮತ್ತೆ ಪ್ಯಾನ್ ಇಂಡಿಯಾ ಹತ್ರನೇ ಹೇಳ್ತಾ ಇರ್ತೀವಲ್ವಾ. ಅಲ್ಲೊಂದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಷ್ಟೇ. ಒಂದು ಡ್ಯಾನ್ಸರ್ಗಳ ಜಾಗದಲ್ಲಿ 800 ಜನ ಡ್ಯಾನ್ಸರ್ ಇರ್ತಾರೆ, ಬಟ್ ಹಂಗೆ ಕುಣಿತಾ ಇರ್ತಾರೆ. ಅವರು ಭಾವನೆಗಳು ಹಂಗೆ ಇರ್ತಾವಲ್ವ. ಅಣ್ಣ ತಮ್ಮ, ಅಕ್ಕ ತಂಗಿ, ಅತ್ತೆ ಮಾವ, ಹೀರೋ ಹೀರೋಯಿನ್ನು. ಕಾಲ ಬರಲಿ, ಹೋಗೋಣ ಇನ್ನೂ ಮುಂದಕ್ಕೆ. ಅದಕ್ಕೆ ನಾನು ಸಿಟಿ ಲೈಟ್ಸ್ ಇವಾಗೆಲ್ಲ ಒಂದು ಕಡೆ OTT ಬಂದರೆ ಎಲ್ಲರೂ ನೋಡಲಿ ಅಂತ ಆಸೆ. ಎಕ್ಸಾಕ್ಟ್ಲಿ, ಹೌದು. ಇಲ್ಲ, ವಿತೌಟ್ ಪ್ರಾಪರ್ ಇನ್ವೆಸ್ಟಿಗೇಷನ್ ನಾನೇನು ಮಾಡೋಕ್ಕೆ ಹೋಗೋದಿಲ್ಲ. About this City Lights, I think we have still time ಅನ್ಕೋತೀನಿ to release. Before release ನಾನು ಮಾತಾಡ್ಬೋದು. It's too early to narrate the whole story ಅಥವಾ whole synopsis of the cinema, ಬೇಡ ಅನ್ಸುತ್ತೆ. So kind request. ಸರ್ ಬ್ಯಾಂಗ್ಳೂರು ಹೌದು ಸರ್. ಈಗ ಬ್ಯಾಂಗ್ಳೂರು ಖಂಡಿತವಾಗ್ಲೂ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ತುಂಬ ಡೇಂಜರ್ ಇದೆ ಅದು. ಪಾಪ ಹೊಸಬರಿಗೆ ಜಾಕ್ ಬಲ್ಬೇಡಪ್ಪ, ಬಲ್ಗಕ್ಕೆ ಬಂದಿದ್ದಾರೆ ಎಲ್ಲಿ ನಿಂತ್ಕೋ, ಇದೆಲ್ಲ ಕಷ್ಟಪಟ್ಟು ಮಾಡ್ತಾರೆ. ಹಿಂಗೆ ಮಲಗಿದ್ದಾರೆ ನೀನು ಕಣ್ಣು ಮುಗಿಸ್ಕೊಂಡು. ಹೌದು ಸರ್, ಕೆಲವರಿಗೆ ಅಮಾಯಕರಿಗೆ 100% ಇದು ಡೇಂಜರ್ ಇದು ಸರ್. ತಾವು ಸಮಯ ಕೊಟ್ಟರೆ ನಾನು ಸಿನಿಮಾ ರಿಲೀಸ್ ಆದಮೇಲೆ ಅದನ್ನು ಹೇಳಬಲ್ಲೆ. ಫಸ್ಟು ಪ್ರೆಸ್ ಮೀಟ್ಗೆ ನೀವು ಕತೆ ಕೇಳ್ಬಿಟ್ಟು ನಾನು ಇನ್ನೂ 3-4 ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಆಸೆ. ಈಗ ಚರಣ್ ಅವ್ರು ಹಿಂದೆ ಬಿಟ್ಟಿದ್ದೀನಿ, ನನಗೆ ಅರ್ಜೆಂಟ್ ಸಾಂಗ್ಸ್ ಬೇಕು ಅಂತ. ಐ ಥಿಂಕ್ ಇನ್ನೊಂದು 15 ಡೇಸ್ ಇನ್ನೊಂದು ಸಾಂಗ್ ರಿಲೀಸ್ ಮಾಡಬೇಕು. ಆದಷ್ಟು ಜಲ್ದಿ ಸರ್, ಆದಷ್ಟು ಜಲ್ದಿ. ಚರಣ್ ಅವರು ಅದು ಅವ್ರಿಗೆ ಬಿಟ್ಟಿದ್ದೀನಿ. ಆದರೆ ಆ ಪ್ರೊಡ್ಯೂಸರ್ಗೆ ನಾವು ರೆಡಿ ಆದರೆ ನಾನು ಬಂದ್ಬಿಡ್ತೀನಿ ಚರಣ್. ಹೌದು ಸರ್. ಎಂಟಲ್ಲಿ ಏನಾಗುತ್ತೆ ಗೊತ್ತಾ, ಚರಣ್ ಅವರು ಸರ್ ನಾನೆಲ್ಲ ಕಂಪ್ಲೀಟ್ ಮಾಡಿದೆ ಅಂದಾಗ ನಾನೆಲ್ಲ ಅನೌನ್ಸ್ ಮಾಡೋಕ್ಕೆ ಸಾಧ್ಯ. ಈಗ ಚರಣ್ ಕೈಯಿಂದನೇ, ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದನೇ ಸಿನಿಮಾ ಹೊರಗಡೆ ಬರಬೇಕು ಎಂಡಲ್ಲಿ. ಎಸ್ ಸರ್, ನನಗೆ ಮುಗೀತು ಕೆಲಸ ಅಂದಾಗ ನಾವು ರಿಲೀಸ್ ಬಗ್ಗೆ ಮಾತಾಡ್ಕೊಂಡು. ಚರಣ್ ಸರ್, ಎಸ್ ಸರ್, ಇದು ಯಾವುದೇ ಸಿನಿಮಾನು ನಿಮ್ಮದು ಸೌಂಡಿಂಗ್ ಹೊಸದಾಗಿರ್ಬೇಕಂತ ನೀವು ತುಂಬ ಟ್ರೈ ಮಾಡಿದ್ದೀರಾ.
ನೀವು ಯಾವುದೇ ಮಾಡೋಕ್ಕೋದ್ರು ಭೀಮಸ್ ಅದಾಗ ಅದೇ ಒಂದು ಬೆಂಚ್ ಮಾರ್ಕ್ ಸೆಟ್ ಆಗಿರೋದ್ರಿಂದ ಅದೇ ಕಂಪೇರ್ ಮಾಡ್ತಾರೆ. ಸೊ ಇಲ್ಲಿ ಈ ಸಾಂಗು ಅದಕ್ಕೆ ಸಿಮಿಲರ್ ಆಗಿರೋದ್ರಿಂದ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಹೊಸದು ಕೊಡಬೇಕು ಅನ್ನೋದು, ಮತ್ತು ಸಿಮಿಲರ್ ಸಾಂಗ್ ಇರೋದಿಲ್ಲ. ಅಂದರೆ ನಾನು ಒಂದು ಹೇಳ್ಬೋದು, ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟ್ ಆಫ್ ದ ಈ ಸೌಂಡ್ ಹೊರಗೆ ಬಿಟ್ಟಿದ್ದೀವಲ್ಲ, ಜಸ್ಟ್ ಅ ಸ್ಟಾರ್ಟ್ ಇದು. ಸೊ ದಿಸ್ ಲಾಟ್ ಆಫ್ ಸರ್ಪ್ರೈಸಸ್ ಇದೆ ಮುಂದೆ ವಿತ್ ದ ಸಾಂಗ್ಸ್ ಆಗಿರ್ಬೋದು. ಡೆಫಿನೆಟ್ಲಿ ವಿ ಆರ್ deviating from the previous soundscapes. So this is just a start ಅಷ್ಟೇ. ಶರಣ್ ಸರ್. Yes ma'am. Correct. Usually there will be some research with a style ಆಗಿರ್ಬೋದು, the genre ಆಗಿರ್ಬೋದು, ಅಥವಾ what voice might suit to this, what kind of lyrics should go to this ಅಂತ. But usually with lyric, Vijay sir, what happens is ಅವ್ರು ತುಂಬ ಯಾವಾಗಲೂ he's up to date with what are the new artists coming in the town, ಯಾವ ಹೊಸ ಸೌಂಡ್ ಇದೆ, ಯಾವ್ದು ನನ್ನ ಮೂವಿಗೆ ಸೂಟ್ ಆಗುತ್ತೆ ಅಂತ. ಸೊ ಮೋಸ್ಟ್ ಆಫ್ ದ ರಿಸರ್ಚ್ ಇಸ್ ಡನ್ ಬೈ ಸರ್. ಸೊ ಅದನ್ನ ಮ್ಯೂಸಿಕಲಿ ಹೌ ಡು ಐ ಟ್ರಾನ್ಸ್ಲೇಟ್ ಅನ್ನೋದೇ ನಂದು ಫೋಕಸ್ ಆಗಿರುತ್ತೆ. ಆಕ್ಚುಲಿ ಮ್ಯಾಮ್ ನನಗೆ ಆ ಸ್ಪೂನ್ ಫೀಡ್ ಇರಲೇಬೇಕಾಗುತ್ತೆ ಮ್ಯಾಮ್. ಯಾಕಂದ್ರೆ ಅವರ ಕಾನ್ಸೆಪ್ಟ್, ಅವರ ಐಡಿಯಾಸ್ನ ಐ ಕ್ಯಾನ್ ರೈಟ್ ಅ ಸ್ಟೋರಿ, ಐ ಕ್ಯಾನ್ ಜಸ್ಟ್ ಟ್ರಾನ್ಸ್ಲೇಟ್ ಹಿಸ್ ಐಡಿಯಾಸ್ ಇನ್ ಟು ಮ್ಯೂಸಿಕ್. So I need spoon feeding, I need directors to push me. ವಿಜಯ್ ಸರ್ ಹೇಳಿ ಸರ್. ಹೇಳಿ ಸರ್, ಸಾಂಗಲ್ಲಿ ತುಂಬ ಕ್ಯಾಚಿ ಆದಂಥ ಬಹಳಷ್ಟು ವಿಷಯಗಳು ಬಂತು. ಬಟ್ ಒಂದು ನಿಮ್ಮ ವಾಯ್ಸು, ನೀವು ಒಂದು ಮಗಳೇ ಒಬ್ಬೊಬ್ಬರು ಹೊಡಿತೀನಿ ಅಂದಿಲ್ವಲ್ಲ, ಅದೇನೋ ಬಂದು ಹೊಡಿತೀನಿ ನನ್ನ ಬಗ್ಗೆ ತಪ್ಪು ಕೇಳಿಸ್ಕೊಂಡು ಸಾರಿ ಮೂವರು ಮಗಳ ಎಲ್ಲರೂ ಹೊಡಿತೀನಿ, ಅದೇ ಕೆಲಸ ನನಗೆ. ಅದ್ರ ರಿಲೇಟೆಡ್ ಏನೋ ಬಂತು, ಸಾರಿ. ಅದೇ ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ, ಕೇಳಿಸ್ಕೊಂಡು ಹೇಳಿ, ದಯಮಾಡಿ ಕೇಳಿಸ್ಕೊಂಡು ಹೇಳಿ. ನೀವು ಹೇಳೋದು ಹೆಂಗಿದೆ ಅಂದರೆ ಏಳು ಮಗಳು ಎಲ್ಲರಿಗೂ ಹೊಡಿಯ ನನ್ನ ಹತ್ರ. ಅವಾಗ ನಾವು ಬೆಳಿಗ್ಗೆ ಕರ್ಕೊಂಬಂದಾಗ ನನ್ನ ಬಾಪ ಎಲ್ಲರೂ ಹೊಡಿ ಅಂತ. ಅದೇ ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ. ಭಾವ ಅನ್ನೋ ಕ್ಯಾಚಿ ಹೊಡಿದೆಯಲ್ಲ, ಇದು ನಮ್ಮ ಕನ್ನಡದಲ್ಲಿ ಫ್ರೆಂಡ್ಶಿಪ್ನ ಸಂಕೇತ. ಅಂದರೆ ಇಬ್ಬರು ಅನ್ನೋ ಮಧ್ಯೆ ಭಾವ ಮಾಡ್ಕೊಂಡ್ಬಿಟ್ಟಿದೆ. ಎಷ್ಟೋ ಸರಿ ನಮ್ಮ ರೂಮ್ಮೇಟ್ಸ್ ಕಡೆ 7 ವರ್ಷದ ಫ್ರೆಂಡ್ಶಿಪ್ ಆಗಿರ್ತದೆ. ಬಾವ ಟೀ ಕುಡ್ಕೊಳ್ಳೋಣ, ಬಾವ ಟೀ ತಿನ್ಕೊಳ್ಳೋಣ ಅಂತ ಹೇಳಿದ್ರು. ಈ ಭಾವ ಇವತ್ತು ಕನ್ನಡ ಹೋಗುತ್ತೆ ಅಂತ ನಾನು ಅನ್ಕೋತೀನಿ. ಸರ್, ನಿಮ್ಮ ಫೇವ್ರೆಟ್ ಭಾವ ಯಾರು ಸರ್? ಬಾವ ಟೀ ಕುಡಿಯೋಣ, ಬಾವ ಹೋಗೋಣ ಅಂತ ಇಷ್ಟು ವರ್ಷದ ಜರ್ನಿ. ನನ್ನ ಮನಸ್ಸೇ ನನ್ನ ಭಾವ. ಬಾಬಾವ ಅಲ್ಲೆಲ್ಲೋ ಕುತ್ಕೊಂಡು ಕತೆ ಮಾಡೋಣ ಹೇಳಿ. ಅದನ್ನು ಹೇಳ್ತೀರಿ, ನಮ್ಮ ಇನ್ವೆಸ್ಟಿಗೇಷನ್ ಮಾಡ್ದಲೇ ಯಾವ ವಿಚಾರನ ಹೇಳಲ್ಲ ಅಂತ. ಈ ಭಾವ ಎಲ್ಲಿ ಸಿಕ್ತು ಸರ್ ಕರೆಕ್ಟಾಗಿ? ಭಾವದಿಂದ ಹುಡುಕಿದ್ರೆ ಭಾವ ಸಿಗ್ತಾನೆ. ವಿನಯ್ ಸರ್ ಈ ಕಡೆ ಅಂಕಿತ್ ಭಾವ. ಆಶಾ ಪ್ಲೀಸ್. ಸಿನಿಮಾ ನೋಡ್ಬಿಟ್ಟೆ ಹೇಳ್ಬೇಕು ನೀವು ಅದಕ್ಕೆ ಎಂಡಲ್ಲಿ. ಅಲ್ಲ, ತುಂಬ ವಿಷಯ ಇದೆ, ಅಂದರೆ ಹೆಣ್ಮಕ್ಕಳ ಪರವಾಗಿ ತುಂಬ ವಿಷಯ ಇದೆ. ಇಟ್ ಈಸ್ ಫಾರ್ ದ ವುಮೆನ್. ಮೈಟ್ ಬಿ ಅವೇರ್ನೆಸ್ ಆಲ್ಸೋ. ವಿನಯ್ ಸರ್ ಈ ಕಡೆ ಸಿಟಿ ಲೈಟ್ಸ್ ಒಂದು ಪೋಸ್ಟರ್ ರಿಲೀಸ್ ಆಗುತ್ತೆ. ಸೊ ಅದರಲ್ಲಿ ನೀವು ಬೀದಿ ನಿಂತು ಚಾಟಿ ಹೊಡ್ಕೊಳ್ಳೋದ್ರದ್ದು ಒಂದು ದೇವ್ರದ್ದು ರೂಪದಲ್ಲಿ ಕಾಣಿಸ್ಕೊತೀರಾ. ಈ ರೀತಿಯ ಒಂದು ಪಾತ್ರ ಕೊಡ್ತಾ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರ? ಈ ರೀತಿಯ ಒಂದು ಪಾತ್ರವನ್ನು ನಾನು ಮಾಡ್ತೀನಿ ಇಲ್ಲ, ನಾರ್ಮಲ್ ಆಗಿ ಅನ್ಕೊಳ್ಳಲ್ಲ ನೆಕ್ಸ್ಟ್ ಯಾವ ಥರ ಪಾತ್ರ ಮಾಡಬೇಕು ಅಂತ. ಬಟ್ ಇದರಲ್ಲೂ ಒಂದು ಸಿಚುವೇಶನ್ ಇದೆ ಇದರದ್ದು. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ದು ಪೋಸ್ಟರ್ ಮಾಡಿದ್ದು. ಬಟ್ ಸೊ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ಥರ ಮಾಡ್ತೀನಿ ಅಂತ. ಬಟ್ ಖುಷಿ ಆಯ್ತು ಮಾಡೋಕ್ಕೆ. ಓಕೆನಾ ಸರ್? ಆನಂದ ಆಡಿಯೋಯಿಂದ ಯಾರಪ್ಪ? ಮನೀಶ್ ಅವರ? ವಿಷ್ಣು ಅಲ್ಲ, ಮನೀಶ್ ಅವರು. ಬನ್ನಿ ಮಾಸ್ತಿ ಪಾಪ, ನೀವುಗಳಿಂದ ಇದು ಕಾರ್ಯಕ್ರಮ ಎಂಡ್ ಮಾಡ್ಕೊಡಿ ನಮಗೆ.
ಸರ್ ಪ್ಲೀಸ್ ಕಮ್. ಆನಂದ ಶ್ಯಾಮ್ ಅವ್ರು ಬರೋಕ್ಕಾಗದೆ ಸೊ ನಾನು ನಿಮ್ಮನ್ನು ಕರೆಸ್ಕೊಂಡಿದ್ದಾರಂತೆ. ನಿಮ್ಗೆ ಏನೋ ಮಾತಾಡಬೇಕು ಹೇಳಿ ಮಾತಾಡ್ತೀನಿ. ನಮ್ಮ ಮಾತಿಗೆ ಅವ್ರು ಮಾತಾಡ್ತಾರೆ ಬಂದು. ಥ್ಯಾಂಕ್ಸ್ ಸಿಟಿ ಲೈಟ್ಸ್. ಆ್ಯಕ್ಚುಲಿ ಈಗ ನನಗೆ ಫಸ್ಟ್ ನೆನಪಾಗಿದ್ದು ಸಿಟಿ ಲೈಟ್ಸ್ ಒಂದು ಟ್ಯಾಗ್ ಲೈನ್ ಬೇಕು ಅಂದಾಗ ಪ್ರತಿಯೊಂದು ಸಮಯ ತೋರಿಸೋದು 2 ಮುಳ್ಳುಗಳೇ ಹೊರತು ಹೂವುಗಳೆಲ್ಲ ಅಂತ ಬಂದಿದ್ದೆ. ಸೊ ನನಗೆ ಒಂದು ಗ್ರಿಪ್ ಸಿಕ್ತು, ತುಂಬಾ ಚೆನ್ನಾಗಿ ಬಂದಿದೆ. ವಿಜಯ್ ಅವರು ಹೇಳಿದಂಗೆ ಇನ್ನು ಮುಂದೆ ಮಾತಾಡೋದಿದೆ. ಇವತ್ತು ಭಾವನ ಸಾಂಗ್ ರಿಲೀಸ್, ಚರಣ್ ಸರ್ ಹೀರೋ ಇವತ್ತು. ಸೊ 4 ಪ್ರಶ್ನೆ ಚರಣ್ ಹೀರೋ, ಯಾಕಂದ್ರೆ 4 ಒಳ್ಳೊಳ್ಳೆ ಸಾಂಗ್ ಮಾಡಿದ್ದಾರೆ, ಅವರೇ ಹೀರೋ. ಮತ್ತೆ ಈ ವರ್ಷಕ್ಕೆ ಬೇಕು, ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ ನಾವು ಡೈರೆಕ್ಟರ್ಗೆ, ಈ ವರ್ಷಕ್ಕೆ ಸಿಟಿ ಲೈಟ್ಸ್ ಕೊಡಿ ಅಂತ. ಯಾಕಂದ್ರೆ ಥಿಯೇಟರ್ಸ್ ಅವರು ಇವರು ನಮ್ಮ ಅಭಿಮಾನಿಗಳು ಅಂದ್ರೆ ಕನ್ನಡ ಅಭಿಮಾನಿಗಳೆಲ್ಲರೂ ಕೇಳ್ತಾ ಇದೀವಿ. ಸೊ ಹಂಬಲ್ ರಿಕ್ವೆಸ್ಟ್, ಚರಣ್ ಸರ್ ನಿಮ್ ಕೋರ್ಟ್ ಅಲ್ಲಿ ಇದೆ ಬಾಲ್. ಹೌದು Vijay sir, Shada. Are you part of the guest appearance or something? You complete the film being part of the movie on screen? ರಿಲೀಸ್ ಡೇಟ್ ಆದ್ರೆ ಜಲ್ದಿ ಅನೌನ್ಸ್ ಮಾಡ್ತೀನಿ ಶಾರದಾ. Release date ಅಲ್ಲ ನಾನು ಕೇಳಿ, ನೀವು ಆನ್ ಸ್ಕ್ರೀನ್ ಬರ್ತೀರಾ ಅಂತ. ನೆಕ್ಸ್ಟ್ ಸಾಂಗ್ ಬಿಟ್ಟಿದ ತಕ್ಷಣ ಮಾತಾಡೋಣ ಶಾರದಾ ಪ್ಲೀಸ್. ನಾವು ಸ್ಕೂಲಲ್ಲಿ ಶಾರದಾ ಪೂಜೆ ಮಾಡ್ತಾ ಇದ್ವಿ, ಅವಾಗ ಮೇಷ್ಟ್ರಿಗೆ ಕೇಳ್ತಿದ್ವಿ ಲೈಟ್ ಹಾಕಿದ್ರೇನ್ರೋ, ಕನ್ಯಾಪುರಿ ತಂದ್ರೇನೋ. ನಾವು ಕೊನೆಗೆ ಕೊಬ್ಬಿ ಹೊಡೆದು ಅದು ತಿನ್ಬಿಡ್ತಾ ಇದ್ವಿ ಚಿಕ್ಕೊಂಡು. ಶಾರದಾ ಪೂಜೆ ಮಾಡ್ತೀವಿ ಶಾರದಾ, ಇಲ್ಲಿ ಕುಣಿಸಿ. ಶಾರದಾ ಒಳ್ಳೆ ಸುದ್ದಿ ಅಲ್ವಾ? ನೀವು ಆನ್ ಸ್ಕ್ರೀನ್ ಕಾಣ್ತೀರಾ? ಅಲ್ಲ, ಒಂದು ಸಣ್ಣ ಸರ್ಪ್ರೈಸ್ ಇರಲಿ. ಇನ್ನೂ ತುಂಬ ಪ್ರೆಸ್ ಮೀಟ್ ಇದೆ, ಇನ್ನೂ ಒಂದು 3-4 ಸಾಂಗ್ ರಿಲೀಸ್ ಮಾಡಬೇಕು. ಸೊ ನಿಮ್ಗೆಲ್ಲ ಸಮಯ ಕೊಟ್ಟರೆ ಮತ್ತೆ ಸೇರೋಣ. ಮನೀಷ ಮಾತಾಡೋಣ. ಮನೀಶ್ ಮಾತಾಡಿ ಸರ್, ಸಾರಿ. ಎಲ್ಲರಿಗೂ ನಮಸ್ಕಾರ. Dima cinema, it was a combo of Vijay sir and Charan Raj. ಅದು ಒಂದು ಟ್ರೇಲರ್ ಥರ ಅನ್ಕೊಳ್ಳೋಣ. ಸಿಟಿ ಲೈಟ್ಸು ಅಗೇನ್ ದ ಸೇಮ್ ಕಾಂಬೋ. ವಿ ವಿಲ್ ಎಕ್ಸ್ಪೆಕ್ಟ್ ಅ ಹ್ಯೂಜ್ ಹಿಟ್ ಫ್ರಮ್ ದಿಸ್ ಸರ್. ಆ್ಯಂಡ್ ಆಲ್ ದ ಬೆಸ್ಟ್ ವಿನಯ್ ಸರ್. ವೆಲ್ಕಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇನ್ನೊಂದು ಇದಿದೆ ನಿಮ್ಮ ಕಡೆಯಿಂದ.